Good morning, students. This is Jai Lakshmi. Hope everyone doing good. Let's we move to the next topic. Before that, we go to a glance the what we have done in the last day, last topic, last class. Okay, in the last class we have discussed about the nature of marketing and the marketing concept, where the production concept, product concept, selling concept, then the modern marketing concept and the social marketing concept. Right? Hope everyone understand that. If any doubts or queries, please contact me. Let's we move to the next concept of this chapter, where marketing process. What is marketing process? Let's we move to the first meaning. Marketing is considered with a flow of goods from the point of production to the point of consumption or use. ಪ್ರೊಸೆಸ್ ಏನು ಅಂದರೆ, ಯಾವ ಮಾರ್ಕೆಟಿಂಗ್ ಕನ್ಸಿಡರ್ ಆಗಿರೋದೇ ಪಾಯಿಂಟ್ ಆಫ್ ಪ್ರೊಡಕ್ಷನಿಂದ ಪಾಯಿಂಟ್ ಆಫ್ ಕನ್ಸ್ಯೂಮರ್ಸಿಗೆ ಹೇಗೆ ಫ್ಲೋ ಆಗುತ್ತೆ, ಗೂಡ್ಸ್ ಆದರೂ ಆಗಿರಲಿ, ಸರ್ವಿಸಸ್ ಆದರೂ ಆಗಿರಲಿ, ಅದನ್ನೇ ಪ್ರೊಸೆಸ್ ಅಂತ ಕರಿತೀವಿ. ಅಂದರೆ ಪಾಯಿಂಟ್ ಆಫ್ ಪ್ರೊಡಕ್ಷನಿಂದ ಪಾಯಿಂಟ್ ಆಫ್ ಕನ್ಸ್ಯೂಮರ್ ಅಂದರೆ ಲಾಸ್ಟ್ ಫೈನಲ್ ಯೂಸರ್ಸ್ ಆಫ್ ದ ಕನ್ಸ್ಯೂಮರ್ ಅವ್ರಿಗೆ ಹೇಗೆ ತಲುಪುತ್ತೋ ಆ ಸ್ಟೆಪ್ನ ಇಲ್ಲಿ ಮಾರ್ಕೆಟಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಇನ್ ದಿಸ್ ಫ್ಲೋ ಆಫ್ ಜರ್ನಿಂಗ್ ಗೂಡ್ಸ್ passes through the certain essential process. ಆ ಜರ್ನಿ ಒಳಗಡೆ ಒಂದು ಸರ್ಟನ್ ಎಸೆನ್ಷಿಯಲ್ ಪ್ರೊಸೆಸ್ ಒಳಗಡೆ ಇದು ನಡೆಯುತ್ತೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಅಂತ ಅರ್ಥ. ಓಕೆನಾ? ಮೀನಿಂಗ್ ಇಷ್ಟೇ ಮಾರ್ಕೆಟಿಂಗ್ ಪ್ರೊಸೆಸ್ಸಿಂದು. ಮಾರ್ಕೆಟಿಂಗ್ is considered with the flow of goods from the point of production to the point of to the point of consumption or use. In this flow of journey, goods passes through certain essential process. ಎಲ್ರಿಗೂ ಅರ್ಥ ಆಯಿತು ಅಂದ್ಕೊತೀನಿ. ದೆನ್ ನೆಕ್ಸ್ಟ್ ಮೂವ್, ವಾಟ್ ಆರ್ ದೋಸ್ ಪ್ರೊಸೆಸ್? ಮೇಜರ್ ಮಾರ್ಕೆಟಿಂಗ್ ಪ್ರೊಸೆಸ್ ಅಂತ ಬಂದ ತಕ್ಷಣ ತುಂಬ ವೆರೈಟೀಸ್ ಆಫ್ ಮಾರ್ಕೆಟಿಂಗ್ ಪ್ರೊಸೆಸ್ ಇದೆ. ಫಾರ್ ಎಕ್ಸಾಂಪಲ್, ಇದು ಮೇಜರ್ ಮಾರ್ಕೆಟಿಂಗ್ ಪ್ರೊಸೆಸ್ ಆಗುತ್ತೆ. ಇದರಲ್ಲಿ 3 ಬರುತ್ತೆ. ಮೇಜರ್ ಆ್ಯಂಡ್ ಡಿಸ್ಟಿಂಕ್ಟ್ ಮಾರ್ಕೆಟಿಂಗ್ ಪ್ರೊಸೆಸ್ ಒಳಗೆ 3 ಪಾಯಿಂಟ್ಸ್ ಬರುತ್ತೆ. ಒಂದು ಕಾನ್ಸಂಟ್ರೇಷನ್, ಈಕ್ವಲೈಸೇಷನ್ ಆ್ಯಂಡ್ ಡಿಸ್ಪರ್ಷನ್. ಅದೇ ಒಟ್ಟು ಮಾರ್ಕೆಟಿಂಗ್ ಪ್ರೊಸೆಸ್ ಅಂತ ಬಂದ ತಕ್ಷಣ ನಮ್ಮ ಮೈಂಡಿಗೆ ಏನು ಬೇಕು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ಅವ್ರ ನೀಡ್ಸ್ ಏನಿದೆ ಅಂತ ನಾವು ನೋಡೋದಾಗಲಿ, ಫಸ್ಟ್ ಸ್ಟೆಪ್ಪು ಆ ನೀಡ್ಸನ್ನು ನಾವು ಹೇಗೆ ಕನ್ವರ್ಟ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತೀವಿ, ಆ ಪ್ರೊಡಕ್ಷನ್ ಮಾಡಿರೋದನ್ನು ಯಾವ ಮೂಲಕ ಅವರಿಗೆ ರೀಚ್ ಮಾಡಿಸ್ತೀವಿ. ಫಾರ್ ಎಕ್ಸಾಂಪಲ್, ಪ್ರೊಡಕ್ಷನ್ ಆಗ್ತಿದ್ದಂಗೆ ಅದನ್ನು ಎಲ್ಲರಿಗೂ ಹೇಗೆ ರೀಚ್ ಮಾಡಿಸ್ತೀವಿ ನಾವು ಪ್ರೊಡಕ್ಷನ್ ಮಾಡಿದ್ದೀವಿ ಅಂತ. ಆ ಪ್ರೊಡಕ್ಷನ್ ಮಾಡಿರೋದನ್ನು ಇನ್ ದ ಮೀನ್ಸ್ ಆಫ್ ಅಡ್ವರ್ಟೈಸಿಂಗ್ ಆರ್ ದ ಮೀಡಿಯಾ, ಎನಿಥಿಂಗ್, ಅದನ್ನು ರೀಚ್ ಮಾಡಿಸ್ಬೇಕು. ರೀಚ್ ಮಾಡಿದ ಮೇಲೆ ಅಲ್ಲಿ ನಾವು ಸೇಲ್ ಮಾಡಬೇಕು. ಸೇಲ್ಸ್ ಮಾಡಬೇಕಾದ್ರೆ ಯಾವ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಎಷ್ಟು ಸೇಲ್ಸ್. ಈಗ ಪ್ರೊಡಕ್ಷನ್ ಆಗಿದೆ, ಪ್ರಾಡಕ್ಟ್ ರೆಡಿ ಇದೆ ಅಂದಾಗ ಅದನ್ನು ಅಡ್ವರ್ಟೈಸ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಕಸ್ಟಮರ್ಸಿಗೆ ರೀಚ್ ಮಾಡಿದ್ರೆ ನಮ್ಮ ಸೇಲ್ಸ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ದೆನ್ ದ ಪ್ರಾಫಿಟ್ ವಿಲ್ ಆಲ್ಸೋ ಗೆಟ್ ರೈಸ್ಡ್. ಓಕೆನಾ? ಸೊ ಇದರಲ್ಲಿ ಬಂದುಬಿಟ್ಟು ಮೇಜರ್ ಮಾರ್ಕೆಟಿಂಗ್ ಪ್ರೊಸೆಸ್ಸಲ್ಲಿ 3 ಸ್ಟೆಪ್ಸ್ ಇದೆ. ಫಸ್ಟ್ ಒನ್ ಈಸ್ ಕಾನ್ಸಂಟ್ರೇಷನ್, ಸೆಕೆಂಡ್ ಒನ್ ಈಸ್ ಈಕ್ವಲೈಸೇಷನ್ ಆ್ಯಂಡ್ ಥರ್ಡ್ ಒನ್ ಈಸ್ ಡಿಸ್ಪರ್ಷನ್. ಓಕೆನಾ? ಫಸ್ಟ್ ಹೋಗೋಣ. ಇದರಲ್ಲಿ ನೋಡೋದಿರೋದ್ರೆ ಪ್ರೊಡ್ಯೂಸರ್ಸಿಂದ ಮಧ್ಯ ಒಂದು ಈಕ್ವಲೈಸೇಷನ್ ಅಂತ ಬರುತ್ತೆ. ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಪ್ರೊಡ್ಯೂಸರ್ಸಿಂದ ಈಕ್ವಲೈಸೇಷನಿಗೆ ಹೋಗೋ ವೇಯಲ್ಲಿ ಕಾನ್ಸಂಟ್ರೇಷನ್ ಎಕ್ಸಿಸ್ಟ್ ಆಗುತ್ತೆ. ಈಕ್ವಲೈಸೇಷನಿಂದ ಕನ್ಸ್ಯೂಮರ್ಸಿಗೆ ಹೋಗೋ ವೇಯಲ್ಲಿ ಡಿಸ್ಪರ್ಷನ್ ಎಕ್ಸಿಸ್ಟ್ ಆಗುತ್ತೆ. ಕಾನ್ಸಂಟ್ರೇಷನ್ ಅಂದರೆ ಪ್ರೊಡ್ಯೂಸರ್ಸಿಂದ ಏನೇನು ರೆಡಿ ಮಾಡ್ಕೋಬೇಕು, ಪ್ರಾಡಕ್ಟ್ನ ರೆಡಿ ಮಾಡ್ಕೋಬೇಕು, ಅದು ಮಿಡಲ್ ಮೆನ್ಸಿಗೆ ಹೋಗೋ ಅಂಥ ವೇಯಲ್ಲಿ ಅದು ಈಕ್ವಲೈಸೇಷನ್ ಆಗಿರುತ್ತೆ. ಈಕ್ವಲೈಸೇಷನಿಂದ ಡಿಸ್ಪರ್ಷನ್ ಅಂದರೆ ಇದು ಬೇರೆ ಕನ್ಸ್ಯೂಮರ್ಸಿಗೆ ಯಾವ ರೀತಿ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಪ್ರೊಸೆಸ್ ಆಫ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇಸ್ ದ ಫಸ್ಟ್ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್. ಓಕೆನಾ? Concentration is the first process of marketing, where concentration refers to the collection or the bring together of goods at a certain point for the purpose of convenient and economical distribution. ಕಾನ್ಸಂಟ್ರೇಷನ್ ಅನ್ನೋದು ಏನು ಅಂದರೆ ಕಲೆಕ್ಷನ್ ಆರ್ ಬ್ರಿಂಗ್ ಟುಗೆದರ್. ಇವಾಗ ಫಾರ್ ಎಕ್ಸಾಂಪಲ್, ಇದರಲ್ಲಿ ಕಾನ್ಸಂಟ್ರೇಷನ್ ಒಳಗಡೆ ತುಂಬ ವೆರೈಟೀಸ್ ಆಫ್ ರಾ ಮೆಟೀರಿಯಲ್ಸ್ ಆಗಲಿ, ಇಲ್ಲ ಡೈಲಿ ಪ್ರಾಡಕ್ಟ್ಸ್ ಆಗಲಿ, ಬೇರೆ ಬೇರೆ ಕಡೆ ಇರುತ್ತೆ. ಅದನ್ನೆಲ್ಲ ಒಂದು ಕಡೆ ಕಲೆಕ್ಷನ್ ಮಾಡೋದು, ಬ್ರಿಂಗ್ ಟುಗೆದರ್, ಒಂದು ಕಡೆ ತಂದು ಅದನ್ನು ನಾವು ಸೇಲ್ ಮಾಡೋದನ್ನು ಕಾನ್ಸಂಟ್ರೇಷನ್ ಅಂತ ಕರಿತಾ ಹೋಗ್ತಾರೆ.
ಕಾನ್ಸಂಟ್ರೇಷನ್ ರೆಫರ್ಸ್ ಟು ದ ಕಲೆಕ್ಷನ್, ನೆನಪಿಟ್ಕೊಳ್ಳಿ, ಕಲೆಕ್ಷನ್ ಆಫ್ ಗೂಡ್ಸ್ ಅಟ್ ಅ ಸೆಂಟ್ರಲ್ ಪಾಯಿಂಟ್. ಒಂದು ಸೆಂಟ್ರಲ್ ಪಾಯಿಂಟಿಗೆ ಕಲೆಕ್ಷನ್ ಆಫ್ ಎ ಗೂಡ್ಸ್ ಮಾಡೋದು, ಅಂದರೆ ಎಲ್ಲದನ್ನು ಒಂದು ಕಡೆ ತರೋದು, ಬ್ರಿಂಗಿಂಗ್ ಟುಗೆದರ್. ಸೆಂಟ್ರಲ್ ಪಾಯಿಂಟ್ ಫಾರ್ ದ ಪರ್ಪಸ್ ಆಫ್ ಕನ್ವೀನಿಯೆಂಟ್ ಆ್ಯಂಡ್ ಎಕಾನಮಿಕಲ್ ಡಿಸ್ಟ್ರಿಬ್ಯೂಷನ್. ಏನಕ್ಕೆ? ಕನ್ವೀನಿಯೆಂಟ್ ಆಗಲಿ ದೆನ್ ಎಕನಾಮಿಕಲ್ ಡಿಸ್ಟ್ರಿಬ್ಯೂಷನ್ಗೋಸ್ಕರ, ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೋಸ್ಕರ. ಇದರಲ್ಲಿ ನೆಕ್ಸ್ಟ್ ತ್ರೀ ಸ್ಟೆಪ್ಸ್ ಬರುತ್ತೆ. ದಟ್ ಇಸ್ ಅ ನೀಡ್, ಯಾಕೆ ಕಾನ್ಸಂಟ್ರೇಷನ್ ಬೇಕು ಅಂತ. ಓಕೆನಾ? ಫಸ್ಟ್ ಬಂದುಬಿಟ್ಟು ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನ್. ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನ್ ಅಂತಂದರೆ ಅಗ್ರಿಕಲ್ಚರಲು ರಾ ಮೆಟೀರಿಯಲ್ಸ್ ಲೈಕ್ ರಾ ಕಾಟನ್ ಆಗಿರ್ಬೋದು, ರಾ ಜೂಟ್ ಆಗಿರ್ಬೋದು, ಆ್ಯಂಡ್ ಟೊಬ್ಯಾಕೋ ಆ್ಯಂಡ್ ಫುಡ್ ಗ್ರೇನ್ಸ್ ಲೈಕ್ ವೀಟ್, ರೈಸ್ ಆ್ಯಂಡ್ ಫ್ರೂಟ್ಸು, ವೆಜಿಟೇಬಲ್ಸು, ಡ್ರೈ ಪ್ರಾಡಕ್ಟ್ಸು, ಎಗ್ಸು ಎಕ್ಸೆಟ್ರಾ ಆರ್ ಪ್ರೊಡ್ಯೂಸ್ಡ್ ಇನ್ ಸ್ಮಾಲ್ ಲಾಟ್ಸ್ ಆಫ್ ಕ್ವಾಂಟಿಟಿ. ಇದೆಲ್ಲನೂ ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಒಂದೇ ಸತಿ ಬೆಳೆಯಲ್ಲ. ಈಗ ಒಂದು ಹಳ್ಳಿ ಅಂತ ತೊಗೊಳೋದಾದರೆ, ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಯಲ್ಲಿ ಎಷ್ಟೊಂದು ಭತ್ತ ಬೆಳೀತಾರೆ. ಹಳ್ಳಿಯಲ್ಲಿ ಕಲ್ಟಿವೇಷನ್ ಮಾಡ್ತಿದ್ದಾರೆ ಅಂದರೆ ಬರೀ ಭತ್ತ ಬೆಳಿಬೇಕಂತಲೇ ಇಲ್ಲ, ಬೇರೆ ಬೇರೆನೂ ಬೆಳೀತಾರೆ, ಹೌದಾ? ಅದೇ ಥರ ಅದನ್ನು ಒಂದು ಡಿಸ್ಟಿಕ್ಕಿಗೆ ತೊಗೊಂಬರೋದು, ಎಲ್ಲದನ್ನು ಒಂದು ಡಿಸ್ಟಿಕ್ಕಲ್ಲಿ ಮೇಂಟೈನ್ ಮಾಡಿಕೊಂಡು ಅದನ್ನು ಒಂದು ಸ್ಟೇಟಿಗೆ ತೊಗೊಂಡೋಗೋದು. ಹಂಗೆ ಎಷ್ಟೋ ನಂಬರ್ ಆಫ್ ಪ್ರಾಡಕ್ಟ್ಸ್, ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಅದನ್ನೆಲ್ಲದನ್ನು ಬ್ರಿಂಗಿಂಗ್ ಟುಗೆದರ್ ಅಂದರೆ ಕಲೆಕ್ಷನ್ ಮಾಡಿ, ಕಲೆಕ್ಷನ್ ಸೆಂಟ್ರಲ್ ಪಾಯಿಂಟ್, ಅದೊಂದು ಸೆಂಟ್ರಲ್ ಪಾಯಿಂಟಿಗೆ ತರೋವಂಥದ್ದು. ಓಕೆನಾ? ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್. ನಿಮಗೆ ಗೊತ್ತೇ ಇದೆ ನಂದಿನಿ ಮಿಲ್ಕ್ ಎಲ್ಲೆಲ್ಲಿ KMF ಇದೆ ಅಂತ. KMF ಇಂದನೇ ನಂದಿನಿ ಮಿಲ್ಕ್ ಪ್ರೊಡ್ಯೂಸ್ ಆಗೋದು, ಹೌದಾ? ಈಗ ಮಿಲ್ಕ್ ಅವ್ರು ತೊಗೊಳೋದು ಹೇಗೆ ತೊಗೋತಾರೆ? ಒಂದೊಂದು ಹಳ್ಳಿಯಲ್ಲೂ ಕೂಡ ಒಂದೊಂದು ಮಿಲ್ಕಿನ ಡೈರಿ ಇಟ್ಟಿರ್ತಾರೆ. ಓಕೆನಾ? ಆ ಮಿಲ್ಕಿನ ಡೈರಿನ ಎಲ್ಲ ಇವಾಗ ನಾನೊಬ್ಬನೇ ಹೋಗಿ ನಾನು ಮಾರ್ತೀನಿ ಅಂದರೆ ಕನ್ಸ್ಯೂಮರಿಗೆ ರೀಚ್ ಆಗೋಲ್ಲ, ಎಲ್ಲ ಕನ್ಸ್ಯೂಮರ್ಸಿಗೂ ರೀಚ್ ಆಗೋಲ್ಲ. ಸೊ ಏನು ಮಾಡಬೇಕು, ಏನು ಮಾಡ್ತಿದ್ದಾರೆ ಅವರು ಅಂತಂದರೆ, ಎರಡೆರಡು ಹಳ್ಳಿಗೆ ಇಲ್ಲ ಒಂದೊಂದು ಹಳ್ಳಿಗೆ ಒಂದೊಂದು ಡೈರಿ ಮಾಡಿದ್ದಾರೆ. ಅಲ್ಲಿಯ ಎಲ್ಲ ಹಳ್ಳಿಯವರು ಎಷ್ಟು ಜನ ಪ್ರೊಡ್ಯೂಸ್ ಮಾಡ್ತಾರಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ನ, ಅವರೆಲ್ಲರೂ ತೊಗೊಂಡೋಗಿ ಅಲ್ಲಿ ಕೊಡ್ತಾರೆ. ಅಲ್ಲಿ ಎಷ್ಟು ಕ್ವಾಂಟಿಟಿ ಇದೆ, ಯಾವ ರೀತಿ ಇದೆ, ಏನೇನಿದೆ ಅಂತ ಎಲ್ಲ ಟೆಸ್ಟ್ ಮಾಡಿ ಅದನ್ನು ಬೈಫರಿಕೇಟ್ ಮಾಡಿಬಿಟ್ಟು ಅದನ್ನು ಒಳ್ಳೆ ರೇಟಿಗೆ ಅದನ್ನು ಇಸ್ಕೋತಾರೆ. ಅದನ್ನು ನೆಕ್ಸ್ಟ್ ನಂದಿನಿ ಇದು ಕಳಿಸ್ತಾರೆ KMFಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಾತಿ ಹತ್ರ ಇದೆ KMF, ಓಕೆನಾ? ಅಲ್ಲಿ ಕಳಿಸ್ತಾರೆ. ಅಲ್ಲಿಂದ ಪ್ರೊಡ್ಯೂಸ್ ಆಗಿ ಸೊ ಆಲ್ ಓವರ್ ಕನ್ಸ್ಯೂಮರ್ಸಿಗೆ ರೀಚ್ ಆಗುತ್ತೆ. ಅಲ್ಲಿಯ ಡಿಸ್ಟ್ರಿಕ್ಸಿಗೆ, ಶಿವಮೊಗ್ಗದಲ್ಲಿದೆ, ಬಾತಿಯಲ್ಲಿದೆ, ಅಲ್ಲಿ ಡಿಸ್ಟ್ರಿಕ್ಸಿಗೆ, ಅಲ್ಲಿ ಇದಕ್ಕೆ ಜಿಲ್ಲೆಗಳಿಗೆ ಅದು ರೀಚ್ ಆಗ್ತಾ ಹೋಗುತ್ತೆ. ಇದು ಒಂದು ಮೇನ್ ಪಾಯಿಂಟ್ ಆಗುತ್ತೆ. ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನ್ ಅಂದರೆ ಎಲ್ಲ ಸ್ಮಾಲ್ ಆಗಿ ಮಾಡಿದ್ರು ಕೂಡ ಅದನ್ನು ದೊಡ್ಡದಾಗಿ ಪ್ರೊಡಕ್ಷನ್ ಆಗಿರೋದನ್ನು ನಾವು ತಗೋತಾ ಹೋಗ್ತೀವಿ. ಓಕೆನಾ? ಅಂದರೆ ಎಲ್ಲದು ಬೇರೆ ಬೇರೆ ಸ್ವಲ್ಪ ಮಾಡಿರ್ತಾರೆ, ಅದನ್ನು ಒಂದುಗೂಡಿಸಿ ಕಲೆಕ್ಷನ್ ಮಾಡಿಕೊಂಡು ಬ್ರಿಂಗಿಂಗ್ ಟುಗೆದರ್ ಅಟ್ ಅ ಸೆಂಟ್ರಲ್ ಪಾಯಿಂಟ್ ವಿ ಮೇಕ್ ಅ ಲಾಟ್ ಪ್ರೊಡಕ್ಷನ್. ಓಕೆನಾ? ಸೆಕೆಂಡ್ ಬಂದುಬಿಟ್ಟು ಅಸೆಂಬಲಿಂಗ್ ಆಫ್ ಸ್ಪೇರ್ ಪಾರ್ಟ್ಸ್ ಅಂತ ಬಂದ ತಕ್ಷಣ, ಫಾರ್ ಎಕ್ಸಾಂಪಲ್ ದೇರ್ ಆರ್ ನಂಬರ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಲೈಕ್ ರೇಡಿಯೋ ಸೆಟ್ಸ್ ಆಗಿರ್ಬೋದು, ಟೆಲಿವಿಷನ್ ಸೆಟ್ಸ್ ಆಗಿರ್ಬೋದು, ಟೈಪ್ ರೈಟರ್ಸ್, ಸ್ಕೂಟರ್ಸ್, ಕಾರ್ಸ್, ವಾಚಸ್ ಎಕ್ಸೆಟ್ರಾ. ಇದೆಲ್ಲದರಲ್ಲೂ ಕೂಡ ಒಂದೇ ಕಡೆ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಸ್ಪೇರ್ ಪಾರ್ಟ್ಸ್ನ ಕೆಲವೊಂದು ಕಡೆ ಪರ್ಚೇಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದು ಟೆಲಿವಿಷನ್ದೇ ತೊಗೊಳೋದಾದರೆ, ಟೆಲಿವಿಷನ್ದು ಒಂದೊಂದು ಸ್ಪೇರ್ ಪಾರ್ಟ್ಸು ಕೆಲವೊಂದು ಕಡೆ ಮಾಡ್ತಾರೆ, ಬಟ್ ಕೆಲವೊಂದು ಕಡೆ ಸ್ಪೇರ್ ಪಾರ್ಟ್ಸ್ನ ತೊಗೊಂಡು ಅದನ್ನು ಅಸೆಂಬ್ಲಿಂಗ್ ಮಾಡಿ ಅವರೊಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ MI ಇದು ತೊಗೊಳೋಣ, ಇಲ್ಲ ಯಾವ್ದು ತೊಗೊಳೋಣ, MI ಇಲ್ಲ ಅಂದರೆ ಮತ್ತು ಯಾವ್ದು ಬರುತ್ತೆ ಎಕ್ಸಾಂಪಲ್, MI TV ಬರ್ತಿದೆ ಆ್ಯಕ್ಚುಲಿ, ನೀವು ನೋಡಿದಿರೋ ಇಲ್ಲೋ. ಓಕೆ, MIನೇ ತೊಗೊಳೋಣ. MI ಅದರದ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಯಾವ ಥರ ಯೂಸ್ ಮಾಡ್ತಾರೆ, ಎಲ್ಲ ಒಂದೇ ಕಡೆ ಮಾಡೋಕ್ಕಿಂತ ಬೇರೆ ಬೇರೆ ಕಡೆ ತೊಗೊಂಡು ಸ್ಪೇರ್ ಪಾರ್ಟ್ಸ್ನ ತೊಗೊಂಡು ಅದನ್ನು ಅಸೆಂಬ್ಲಿಂಗ್ ಮಾಡಿ ಅವ್ರ ಪ್ರಾಡಕ್ಟ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಮೊಬೈಲ್ನ ತೊಗೊಳೋದಾದರೆ, MI ಮೊಬೈಲ್ನ ನಾವು ಪರ್ಚೇಸ್ ಮಾಡೋದಾದರೆ ಸ್ಪೇರ್ ಪಾರ್ಟ್ಸು ಚೀನಾದಲ್ಲಿ ರೆಡಿ ಆಗುತ್ತೆ. ಓಕೆನಾ? ಅದನ್ನು ಸ್ಪೇರ್ ಪಾರ್ಟ್ಸ್ನ ನಾವು ಪರ್ಚೇಸ್ ಮಾಡಿಕೊಂಡು ಆ ಪರ್ಚೇಸ್ಡ್ ಆಗಿರೋ ಪ್ರಾಡಕ್ಟ್ನ ನಾವು ಅಸೆಂಬಲ್ ಮಾಡಿಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತೀವಿ. ಅಂದರೆ ಅದನ್ನು ಪ್ರಾಡಕ್ಟಾಗಿ ರೆಡಿ ಮಾಡಿಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತೀವಿ. ಸೊ ಆ ಥರ ಪ್ರೊಡ್ಯೂಸರ್ಸ್ ಬೈ ಅಸೆಂಬ್ಲಿಂಗ್ ಎ ನಂಬರ್ ಆಫ್ ಸ್ಪೇರ್ ಪಾರ್ಟ್ಸ್ ಇಂಟು ದ ಫಿನಿಶ್ಡ್ ಗೂಡ್ಸ್ಗೆ ನಾವು ನಂಬರ್ ಆಫ್ ಸ್ಪೇರ್ ಪಾರ್ಟ್ಸ್ನ ತೊಗೊಂಡು ಅದನ್ನು ಫಿನಿಶ್ಡ್ ಗೂಡ್ಸ್ಗೆ ಕನ್ವರ್ಟ್ ಮಾಡ್ತೀವಿ. ಓಕೆನಾ? ಅಸೆಂಬ್ಲಿಂಗ್ ಆಫ್ ಸ್ಪೇರ್ ಪಾರ್ಟ್ಸ್ ಅರ್ಥ ಆಯಿತು ಅಂದ್ಕೊತೀನಿ. ದೆನ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಟು ಎನ್ಶೂರ್ ದ ಕಂಟಿನ್ಯೂಯಸ್ ಆ್ಯಂಡ್ ರೆಡಿ ಸಪ್ಲೈ ಆಫ್
ready supply to the consumers to ensure the continuous ಅಂದರೆ ಕಂಟಿನ್ಯೂಯಸ್ ಆಗಿ ಮತ್ತು ರೆಡಿ ಇರಬೇಕು ಸಪ್ಲೈ ಟು ದ ಕನ್ಸ್ಯೂಮರ್ಸ್. ಆ್ಯಸ್ ಇನ್ ದ ಕೇಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಸ್ಪೇರ್ ಪಾರ್ಟ್ಸ್, ಮೆನಿ ಮ್ಯಾನುಫ್ಯಾಕ್ಚರ್ಡ್ ಕನ್ಸ್ಯೂಮರ್ ಗೂಡ್ಸ್ ಲೈಕ್ ಕ್ಲೋತ್ ಆಗಿರ್ಬೋದು, ಟೂತ್ಪೇಸ್ಟ್ ಆಗಿರ್ಬೋದು, ಟೂತ್ ಬ್ರಷ್, ಸೋಪ್, ಏರ್ ಆಯಿಲ್, ಎಕ್ಸೆಟ್ರಾ also are required to be collected from several manufacturers at a central point so as to make them available to the numerous retailers readily and consistently for the sale to the ultimate consumers. ಓಕೆನಾ? ಟು ಎನ್ಶೂರ್ ಅಂದರೆ ಇಲ್ಲಿ ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನ್ ಅಂದರೆ ಈ ಥರ ಡೈಲಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ಸು, ಆಮೇಲೆ ವೆಜಿಟೇಬಲ್ಸು, ವೀಟ್ ಅದೆಲ್ಲನೂ ನೋಡ್ತಾ ಹೋದ್ವಿ. ಅದೆಲ್ಲದನ್ನು ಸ್ಮಾಲ್ ಇರೋದನ್ನು ಪ್ರೊಡಕ್ಷನ್ನ ನಾವು ಒಂದು ಕಡೆ ತೊಗೋತೀವಿ ಅಂತ ಹೇಳಿದ್ವಿ ಸೆಂಟ್ರಲ್ ಪಾಯಿಂಟಿಗೆ. ನೆಕ್ಸ್ಟ್ ಬಂದುಬಿಟ್ಟು ಅಸೆಂಬ್ಲಿಂಗ್ ಆಫ್ ಸ್ಪೇರ್ ಪಾರ್ಟ್ಸ್ನ ಬೇರೆ ಬೇರೆ ಇರುತ್ತೆ, ಅದನ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ನಾವು ಫಿನಿಶ್ಡ್ ಗೂಡ್ಸ್ ಆಗಿ ತಯಾರು ಮಾಡ್ತೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಟು ಎನ್ಶ್ಯೂರ್ ದ ಕಂಟಿನ್ಯೂಯಸ್ ಆ್ಯಂಡ್ ರೆಡಿ ಸಪ್ಲೈ, ಅಂದರೆ ನಾವು ಎನ್ಶ್ಯೂರ್ ಇರಬೇಕು ರೆಡಿ ಇದೆನಾ ನಮ್ಮ ಹತ್ರ, ಮತ್ತು ಕಂಟಿನ್ಯೂಸ್ ಸಪ್ಲೈ ಮಾಡ್ತಾ ಹೋಗಬೇಕು. ಈಗ ಸಪ್ಲೈ ಮಾಡಿದ್ವಿಯಪ್ಪ, ನೆಕ್ಸ್ಟ್ ಡೇಗೆ ಸಪ್ಲೈ ಇಲ್ಲ, ಹಂಗಿರಬಾರ್ದು. ಕಂಟಿನ್ಯೂಸ್ ಸಪ್ಲೈ ಮಾಡೋಕ್ಕೆ ನಾವು ಬ್ಯಾಕಪ್ ರೆಡಿ ಮಾಡ್ಕೊತ ನೆಕ್ಸ್ಟ್ ಅಂತ ನೋಡ್ಕೊತ ಅದಕ್ಕೊಂದು ಒಳ್ಳೆ ಟ್ರ್ಯಾಕ್ ಇಟ್ಕೊಂಡು ಕಂಟಿನ್ಯೂಸ್ ಸಪ್ಲೈ ಮಾಡಬೇಕು ಮತ್ತು ರೆಡಿ ಟು ದ ಕನ್ಸ್ಯೂಮರ್ಸ್. ನಾವು ಪ್ರೊಡ್ಯೂಸ್ ಮಾಡ್ತಿರೋದು ಏನಕ್ಕೆ? ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗಲ್ವಾ? ಸೊ ಅದನ್ನು ಹೇಳ್ತಾ ಹೋಗ್ತಾರೆ. ಓಕೆನಾ? ಇದನ್ನು ಇನ್ನೊಂದು ಅದರ್ ವರ್ಡ್ಸಲ್ಲಿ ಹೇಳೋದಾದರೆ, ದ ಪ್ರೊಸೆಸ್ ಆಫ್ ಕಾನ್ಸಂಟ್ರೇಷನ್ ಇನ್ವಾಲ್ವ್ಸ್ ಎ ನಂಬರ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಆರ್ ಆ್ಯಕ್ಟಿವಿಟೀಸ್. ಕಾನ್ಸಂಟ್ರೇಷನ್ನು ಪ್ರೊಸೆಸ್ ಆಫ್ ಕಾನ್ಸಂಟ್ರೇಷನಲ್ಲಿ ಇನ್ವಾಲ್ವ್ಸ್ ಆಗಿರುತ್ತೆ ನಂಬರ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸು ಆರ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಬೈಯಿಂಗ್ ಆ್ಯಂಡ್ ಅಸೆಂಬಲಿಂಗ್. ಬೈಯಿಂಗ್ ಮತ್ತು ಅಸೆಂಬಲಿಂಗ್ ಅಂದರೆ ಅವ್ರ ಹತ್ರ ತೊಗೊಂಡೋದು ಪರ್ಚೇಸ್ ಮಾಡ್ಕೊಂಡು ಅದನ್ನು ಅಸೆಂಬಲಿಂಗ್ ಮಾಡ್ಕೊಳೋ ಅಂಥದ್ದು. ಟ್ರಾನ್ಸ್ಪೋರ್ಟೇಷನ್, ಸ್ಟೋರೇಜ್ ಅಂದರೆ ನಮ್ಮ ಹತ್ರ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಯಿಂದ ತೊಗೊಂಡಿವಿ ಅಂತ ಹೇಳಿದೆ, ಆ ಹಳ್ಳಿಯಿಂದ ತೊಗೊಂಡ್ಬಿಟ್ಟು ಒಂದು ಡಿಸ್ಟ್ರಿಕ್ಕಿಗೆ ತೊಗೋತೀವಿ, ಅಲ್ಲಿದ್ದ ಟ್ರಾನ್ಸ್ಪೋರ್ಟೇಷನ್ ಆಗುತ್ತಲ್ಲ, ಆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಸ್ಟೋರೇಜು, ಇವತ್ತಿಂದ ನಾಳೆ ತನಕ ಇಟ್ಕೊಳೋ ಅಂಥದ್ದು ಸ್ಟೋರೇಜು, ಆ್ಯಂಡ್ ವೇರ್ ಹೌಸಿಂಗ್ ಮಾಡೋ ಅಂಥದ್ದು, ಫೈನಾನ್ಸಿಂಗು ಮತ್ತು ರಿಸ್ಕ್ ಬಿಯರಿಂಗ್ ಎಲ್ಲ ಈ ಪ್ರೊಸೆಸ್ ಆಫ್ ಕಾನ್ಸಂಟ್ರೇಷನ್ ಒಳಗೆ ಇದೆಲ್ಲ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗಿರುತ್ತೆ. ಓಕೆನಾ? ಅರ್ಥ ಆಯ್ತಾ? ಕಾನ್ಸಂಟ್ರೇಷನ್ ಅಂದರೆ ಅದು ಒಂದು ಕಲೆಕ್ಷನ್ ಆಫ್ ಗೂಡ್ಸು ಅಟ್ ಎ ಸೆಂಟ್ರಲ್ ಪಾಯಿಂಟ್. ಅದರಲ್ಲಿ ತ್ರೀ ಪಾಯಿಂಟ್ಸ್ ಬರುತ್ತೆ. ಒಂದು ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನು ಮತ್ತು ಅಸೆಂಬಲಿಂಗ್ ಆಫ್ ಸ್ಪೇರ್ ಪಾರ್ಟ್ಸು ಎನ್ಶ್ಯೂರ್ ಇರಬೇಕು ಕಂಟಿನ್ಯೂಯಸ್ ಆ್ಯಂಡ್ ರೆಡಿ ಫಾರ್ ಸಪ್ಲೈ ಟು ದ ಕಸ್ಟಮರ್ಸ್. Then second step, process of equalization. The process of equalization occurs in between the process of concentration and dispersion. ನೀವಾಗಲೇ ನೋಡಿದ್ರಲ್ಲ, ಈ ಡಯಾಗ್ರಾಮ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಪ್ರೊಸೆಸ್ ಆಫ್ ಈಕ್ವಲೈಸೇಷನ್ನು ಕಾನ್ಸಂಟ್ರೇಷನ್ ಆದಮೇಲೆ ಬರುತ್ತೆ, ಬಿಫೋರ್ ಡಿಸ್ಪರ್ಷನ್ ಬರುತ್ತೆ, ಅಂದರೆ ಮಿಡಲಲ್ಲಿದೆ ಅಂತ ಅರ್ಥ. The process of equalization occurs in between the process of concentration and the dispersion. This process starts when the concentration ends. Concentration end ಆದಮೇಲೆ ಈ process ಸ್ಟಾರ್ಟ್ ಆಗುತ್ತೆ. ಓಕೆನಾ? The process of equalization is a process by which means of which the supply of goods ready for sale. ಅಂದರೆ ಇಲ್ಲಿ ನಾವೆಲ್ಲ ಪ್ರೊಡಕ್ಷನ್ ಮಾಡಿಕೊಂಡು ಸ್ಪೇರ್ ಪಾರ್ಟ್ಸಿಂದ ಫಿನಿಶ್ಡ್ ಗೂಡ್ಸ್ ಮಾಡಿಕೊಂಡು ಎಲ್ಲ ಪ್ರಾಡಕ್ಟ್ಸ್ನ ಒಂದು ಕಡೆ ಸೆಂಟ್ರಲ್ ಪಾಯಿಂಟಿಗೆ ತೊಗೊಂಡು ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈಕ್ವಲೈಸೇಷನ್ ಅಂದರೆ ಇಟ್ ಈಸ್ ರೆಡಿ ಫಾರ್ ಸೇಲ್, ಅಂದರೆ ರೆಡಿ ಆಗಿದೆ ಎಲ್ಲ ಪ್ರಾಡಕ್ಟ್ಸು ಸೇಲ್ ಮಾಡೋದಕ್ಕೆ, ಆ ಪಾಯಿಂಟಲ್ಲಿ ಇದ್ದೀವಿ. ಓಕೆನಾ? ರೆಡಿ ಫಾರ್ ಸೇಲ್ ಈಸ್ ಅಡ್ಜಸ್ಟೆಡ್ ಟು ದ ಡಿಮ್ಯಾಂಡ್ ಫಾರ್ ದೆಮ್. ಎಷ್ಟು ಡಿಮ್ಯಾಂಡ್ ಇದೆನೋ ಅದ್ರ ತಕ್ಕಂಗೆ ನಾವು ಸೇಲ್ಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ರೆಡಿ ಫಾರ್ ಸೇಲ್, ದ ಪ್ರಾಡಕ್ಟ್ಸು ಎಲ್ಲದು ರೆಡಿ ಆಗಿದೆ ಸೇಲ್ಗೆ ಅಂತ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಅನ್ ಅಡ್ಜಸ್ಟ್ಮೆಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಟು ದ ಡಿಮ್ಯಾಂಡ್ ಫಾರ್ ದೆಮ್ at the centers of the marketing, through the storage and also through transportation of goods of the required qualities in a required quantities to the different place of demand. ಇವಾಗ ನಾವು ಎಲ್ಲೆಲ್ಲಿಂದನೋ ನಾವು ಏನೇನೋ ಪ್ರಾಡಕ್ಟ್ಸ್ನ ಒಂದು ಸೆಂಟ್ರಲ್ ಪಾಯಿಂಟ್ಸಿಗೆ ತೊಗೊಂಬಂದ್ವಿ, ಮತ್ತು ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡಿಕೊಂಡು ಫಿನಿಶ್ಡ್ ಗೂಡ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಕ್ವಲೈಸೇಷನ್ ಸ್ಟೆಪ್ಪಲ್ಲಿ ನಾವು ಎಲ್ಲ ಪ್ರಾಡಕ್ಟು ರೆಡಿ ಇದೆ ಸೇಲ್ಗೋಸ್ಕರ. ಓಕೆನಾ? ಅದು ಎಷ್ಟು ಡಿಮ್ಯಾಂಡ್ ಇದೆನೋ ಆ ಡಿಮ್ಯಾಂಡಿಗೆ ತಕ್ಕಂಗೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡಿದ್ವಿ, ಅದಕ್ಕೆ ತಕ್ಕಂಗೆ ನಾವು ರೆಡಿ ಇದ್ದೀವಿ ಅನ್ನೋದು ಪ್ರೊಸೆಸ್ ಆಫ್ ಈಕ್ವಲೈಸೇಷನ್ ಒಳಗಡೆ ಹೇಳಂತದೆ. ಇದರಲ್ಲಿ ಏನು ಎಕ್ಸಾಕ್ಟ್ ಕ್ವಾಂಟಿಟೀಸ್ ಅಂದರೆ ದ ಗೂಡ್ಸ್, ದ ಪ್ರೊಸೆಸ್ ಆಫ್ ಈಕ್ವಲೈಸೇಷನ್ ಈಸ್ ಪ್ರೊಸೆಸ್ ಬೈ ಮೀನ್ಸ್ ವಿಚ್ ದ ಸಪ್ಲೈ ಆಫ್ ಗೂಡ್ಸ್ ಇಸ್ ರೆಡಿ ಫಾರ್ ಸೇಲ್ ಇಸ್ ಅಡ್ಜಸ್ಟೆಡ್. ಓಕೆನಾ? ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್
ಆಫ್ ದ ರಿಕ್ವೈರ್ಡ್ ಕ್ವಾಲಿಟಿ, ಏನು ಕ್ವಾಲಿಟಿ ಬೇಕು ವಿತ್ ದ ರಿಕ್ವೈರ್ಡ್ ಕ್ವಾಂಟಿಟೀಸ್, ಯಾವ ಕ್ವಾಲಿಟಿಯಲ್ಲಿ ಬೇಕು ಮತ್ತು ಎಷ್ಟು ರಿಕ್ವೈರ್ಡ್ ಕ್ವಾಂಟಿಟೀಸಲ್ಲಿ ಬೇಕು ಟು ದ ಡಿಫ್ರೆಂಟ್ ಪ್ಲೇಸ್ ಆಫ್ ಡಿಮ್ಯಾಂಡ್. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಡಿಮ್ಯಾಂಡ್ ಇರುತ್ತೆ, ಹೌದಾ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗದ ಕಡೆ ಹೋದರೆ ರೈಸ್ ಐಟಮ್ಸಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಈ ಕಡೆ ಹರಿಹರದಿಂದ ಆ ಕಡೆ ಹೋದರೆ ತುಂಬ ರೊಟ್ಟಿ ಮಾಡ್ತಾರೆ, ಜೋಳ ಐಟಮ್ಸ್ ಅಂದರೆ ಅಂಥದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದೇ ಥರ ಯಾವ್ಯಾವುದಕ್ಕೆ ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಡಿಮ್ಯಾಂಡ್ ಇದೆ, ಡಿಫ್ರೆಂಟ್ ಪ್ಲೇಸಸಲ್ಲಿ ಡಿಫ್ರೆಂಟ್ ಕ್ವಾಂಟಿಟಿ ಆಗಿ ಡಿಫ್ರೆಂಟ್ ಕ್ವಾಲಿಟೀಸಲ್ಲಿ ಅದು ರೀಚ್ ಆಗುವಂಥದ್ದು ಈಕ್ವಲೈಸೇಷನ್ ಒಳಗಡೆ. ಇದರಲ್ಲಿ ನೀಡ್ ಏನಪ್ಪ ಅಂತಂದರೆ ಇದರಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಸೀಸ್ನಲ್ ಪ್ರೊಡಕ್ಷನ್ ಬಟ್ ಕಂಟಿನ್ಯೂಸ್ ಕನ್ಸಪ್ಷನ್. ಸೀಸ್ನಲ್ ಪ್ರೊಡಕ್ಷನು ಬಟ್ ಕಂಟಿನ್ಯೂಸ್ ಕನ್ಸಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದು ತೊಗೊಳೋಣ ಅಂತಂದರೆ ಅಂದರೆ ಸೀಸ್ನಲ್ ಪ್ರೊಡಕ್ಷನ್ ಆಗಿರುತ್ತೆ, ಅಂದರೆ ಪ್ರೊಡಕ್ಷನ್ ಮಾಡೋದು ಸೀಸ್ನಲಲ್ಲಿ ಮಾತ್ರ, ಬಟ್ ಕಂಟಿನ್ಯೂಸ್ ಏನದು ಕನ್ಸಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವೀಟ್ ಬೆಳೆಯೋದಾಗಲಿ ಸೀಸನಲ್ಲಿ ಬೆಳಿತೀವಿ. ಆಮೇಲೆ ಏನು ಪರ್ಟಿಕ್ಯುಲರ್ ಯಾವುದೇ ಆಗಲಿ ಕಾಟನ್ ಬೆಳೆಯೋದಾಗಲಿ ಇಲ್ಲ ಫ್ರೂಟ್ಸ್ ಬೆಳೆಯೋದಾಗಲಿ, ಈಗ ಆ್ಯಪಲ್ ಅದು ಒಂದು ಸೀಸನಲ್ಲಿ ಬೆಳಿತೀವಿ ಅಂದರೆ ಆ ಥರ. ಈಗ ವೀಟ್ ಒಂದು ರಾಗಿ ಬೆಳೆಯೋದಾದರೂ ಅದೊಂದು ಸೀಸನ್, ಆ ಸೀಸನ್ ಆದಮೇಲೆ ಗ್ರೇಪ್ಸ್ ಅದು ಒಂದು ಸೀಸನ್, ಹೌದಾ. ಆಗ ಸೀಸನ್ ಇದ್ದರೂ ಕೂಡ ಕಂಟಿನ್ಯೂಸ್ ಕನ್ಸಪ್ಷನ್ ಮಾತ್ರ ಇದ್ದೇ ಇರುತ್ತೆ. ವೀಟು ಆಮೇಲೆ ಏನದು ಕಾಟನ್ನು, ಟೊಬ್ಯಾಕೊ, ಫ್ರೂಟ್ಸು ಇದೆಲ್ಲನೂ ಸೀಸ್ನಲ್ಲಿ ಬೆಳಿತೀವಿ, ಬಟ್ ಅದನ್ನು ಕಂಟಿನ್ಯೂಸ್ ಏನದು ಕನ್ಸಪ್ಷನ್ಸ್ ಇರುತ್ತೆ. ಅಂದರೆ ಆ ಟೈಮಲ್ಲೂ ನಾವು ಏನು ಡಿಮ್ಯಾಂಡ್ ಇರುತ್ತೋ ಅದ್ರ ತಕ್ಕಂಗೆ ನಾವು ಪ್ರಾಡಕ್ಟ್ನ ರೆಡಿ ಮಾಡಿ ಇಟ್ಕೊತೀವಿ. ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಬರುತ್ತೆ ನೋಡಿ, ಮಾವಿನ ಹಣ್ಣಿನ ಸೀಸನಲ್ಲಿ ನಿಮಗೆ ಟೇಸ್ಟ್ ಬೇರೆಯೇ ಬರುತ್ತೆ, ಬಟ್ ಅನ್ಸೀಸನಲ್ಲೂ ಮಾವಿನ ಹಣ್ಣು ಇರುತ್ತೆ, ಬಟ್ ಅಷ್ಟೊಂದು ಇರಲ್ಲ, ಬಟ್ ಅದ್ರ ಟೇಸ್ಟ್ ಬೇರೆ ಇರುತ್ತೆ. ಬಿಕಾಸ್ ದೇ ಯೂಸ್ ಏನದು ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಓಕೆನಾ. ಆ ಥರ ಇರುತ್ತೆ. ಸೊ ಸೀಸ್ನಲ್ ಪ್ರೊಡಕ್ಷನ್ನು ಬಟ್ ಕಂಟಿನ್ಯೂಸ್ ಕನ್ಸಪ್ಷನ್ ಆಗುತ್ತೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಬಂದುಬಿಟ್ಟು ಕಂಟಿನ್ಯೂಸ್ ಪ್ರೊಡಕ್ಷನ್ ಬಟ್ ಸೀಸ್ನಲ್ ಕನ್ಸಪ್ಷನ್. ಕಂಟಿನ್ಯೂಸ್ ಪ್ರೊಡಕ್ಷನ್ ಇದ್ದೇ ಇರುತ್ತೆ, ಬಟ್ ಸೀಸ್ನಲಿ ಕನ್ಸಪ್ಷನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಕೋಲ್ಡ್ ಕ್ರೀಮ್ ಆಗಿರ್ಬೋದು, ಓಕೆನಾ. ಈಗ ವಿಂಟರ್ ಸ್ಟಾರ್ಟ್ ಆಯಿತು, ವಿಂಟರಲ್ಲಿ ಮಾತ್ರ ಕೋಲ್ಡ್ ಕ್ರೀಮ್ನ ತುಂಬ ಯೂಸ್ ಮಾಡ್ತಾರೆ. ಬೇಕಾದ್ರೆ ಅವ್ರು ಯಾವಾಗಾದರೂ ಪ್ರೊಡಕ್ಷನ್ ಮಾಡ್ಬೋದು, ಅದನ್ನು ಕಂಟಿನ್ಯೂಸ್ ಪ್ರೊಡಕ್ಷನ್ ಮಾಡ್ಕೋಬೋದಾ. ಸೆಕೆಂಡ್ ಬಂದುಬಿಟ್ಟು ಅಂಬ್ರೆಲಾ ಮಾಡ್ಬೋದು. ಅಂಬ್ರೆಲಾ ನೋಡಿ ರೈನಿ ಸೀಸನ್ಸಲ್ಲಿ ಮಾತ್ರ ತುಂಬ ಯೂಸ್ ಆಗುತ್ತೆ, ಹೌದು. ಬಿಸಿಲಲ್ಲಿ ಯೂಸ್ ಆಗುತ್ತೆ ಸನ್ನಿ ಸೀಸನಲ್ಲಿ, ಬಟ್ ಮೋಸ್ಟ್ ಪ್ರಾಬಲಿ ಜಾಸ್ತಿ ಯೂಸ್ ಆಗೋವಂಥದ್ದು ರೈನಿ ಸೀಸನಲ್ಲಿ, ಹೌದಾ. ಅದು ಸೀಸನಲ್ಲಿ ಯೂಸ್ ಮಾಡ್ತಾರೆ, ಬಟ್ ಕಂಟಿನ್ಯೂಸ್ ಪ್ರೊಡಕ್ಷನ್ ಇರುತ್ತೆ, ಪ್ರೊಡಕ್ಷನ್ ಯಾವಾಗಾದರೂ ಮಾಡ್ಕೋಬೋದು ಅದನ್ನು. ಆ ಥರ ಗೂಡ್ಸ್ ಕೂಡ ಇರುತ್ತೆ. ದೆನ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಡಿಫ್ರೆನ್ಸ್ ಇನ್ ದ ಕ್ವಾಲಿಟಿ ನೀಡ್ಸ್ ಆಫ್ ಕನ್ಸ್ಯೂಮರ್ಸ್. ಇದರಲ್ಲಿ ದ ಇಂಡಿವಿಜುವಲ್ ಚಾಯ್ಸ್ ರಿಗಾರ್ಡಿಂಗ್ ಕ್ವಾಲಿಟಿ ನೀಡ್ಸ್ ಡಿಫ್ರೆನ್ಸಸ್ ಇರುತ್ತೆ. ಎಲ್ಲ ಕಸ್ಟಮರ್ಸು ಒಂದೇ ಥರ ಇರಲ್ಲ. ನಾನು ಯೋಚನೆ ಮಾಡೋದೇ ಬೇರೆ ಆಗುತ್ತೆ, ನೀವು ಯೋಚನೆ ಮಾಡೋದೇ ಬೇರೆ ಆಗುತ್ತೆ. ಯಾವ ಥರ ಕ್ವಾಲಿಟಿ ಬೇಕು ಅನ್ನೋದನ್ನು ನಾನು ಸ್ಯಾಟಿಸ್ಫೈ ಆದರೆ ನನಗಾಯ್ತದು, ನೀವು ಸ್ಯಾಟಿಸ್ಫೈ ಆಗೋಕ್ಕೆ ಆಗೋಲ್ಲ. ಯಾಕಂದರೆ ನಿಮಗೆ ಬೇರೆ ಥಾಟ್ಸ್ ಇರುತ್ತೆ, ನಿಮ್ಮ ನೀಡ್ಸೇ ಬೇರೆ ಇರುತ್ತೆ. ಅಂದರೆ ಎಲ್ಲರಿಗೂ ಡಿಫ್ರೆಂಟ್ ಇರ್ತಾರೆ. ಇನ್ ದ ಸೆನ್ಸ್ ದ ಕ್ವಾಲಿಟಿ ಆಫ್ ಗೂಡ್ಸ್ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ಈಚ್ ಪರ್ಸನ್ ಟು ಪರ್ಸನಿಗೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಫಾರ್ ಇನ್ಸ್ಟೆನ್ಸ್ ಇನ್ ಕೇಸ್ ಆಫ್ ಟೆಲಿವಿಷನ್ ಸೆಟ್ಸ್ ಆಗಿರ್ಬೋದು, ಸಮ್ ಕಸ್ಟಮರ್ಸ್ ಡಿಮ್ಯಾಂಡ್ ಫಿಲಿಪ್ಸ್, ಓಕೆನಾ, ಅದನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊತಾರೆ. ಇಲ್ಲ ಟೆಲಿವಿಷನ್ ಸೆಟ್ಸಲ್ಲಿ BPL ಟೆಲಿವಿಷನ್ ಸೆಟ್ಸ್ ಅನ್ನೋದು, ಇಲ್ಲ ಎಮ್ ಐ ಯೂಸ್ ಮಾಡಬೇಕು ಅಂತಾರೆ, ಸೋನಿ ಯೂಸ್ ಮಾಡಬೇಕು ಅಂದ್ಕೊತಾರೆ, ಸ್ಯಾಮ್ಸಂಗ್ ಬರ್ತಿದೆ ಸ್ಯಾಮ್ಸಂಗ್ ಯೂಸ್ ಮಾಡಬೇಕು, ಅಂದರೆ ಡಿಫ್ರೆಂಟ್ ಕ್ವಾಲಿಟಿಯಲ್ಲಿ ಯೂಸ್ ಮಾಡಬೇಕು ಅಂತಾರೆ. ಆಲ್ಮೋಸ್ಟ್ ಟೆಲಿವಿಷನ್ ಸೆಟ್ಟಿಗೆ ಏನೇನು ಸ್ಪೇರ್ ಪಾರ್ಟ್ಸ್ ಏನೇನು ಬೇಕು ಎಲ್ಲದೂ ಸೇಮೇ ಇರುತ್ತೆ, ಬಟ್ ಅದರಲ್ಲೂ ಸ್ವಲ್ಪ ಡಿಫ್ರೆನ್ಷಿಯನ್ಸ್ ಇದ್ದೇ ಇರುತ್ತಲ್ಲ. ಸೊ ಆ ಥರ ಡಿಫ್ರೆನ್ಸ್ ಕ್ವಾಲಿಟಿನ ಪ್ರಿಫರ್ ಮಾಡ್ತಾರೆ ಕನ್ಸ್ಯೂಮರ್ ನೀಡ್ಸಲ್ಲಿ ಅಂತ. ದೆನ್ ಫೋರ್ತ್ ಒನ್ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಆಗಿಲ್ಲ. ಫೋರ್ತ್ ಒನ್ ಬಂದುಬಿಟ್ಟು ಡಿಫ್ರೆನ್ಸ್ ಇನ್ ಕ್ವಾಂಟಿಟಿ ನೀಡೆಡ್ ಆಫ್ ಕನ್ಸ್ಯೂಮರ್ಸ್. ಇಲ್ಲಿ ಕ್ವಾಂಟಿಟಿ ನೀಡ್ಸ್ ಫಾರ್ ಕನ್ಸ್ಯೂಮರ್ಸ್ ಏನಾಯ್ತಲ್ಲ ಅದನ್ನೇ ಕ್ವಾಂಟಿಟಿ ನೀಡ್ಸ್ ಫಾರ್ ಕನ್ಸ್ಯೂಮರ್ಸ್ ಅಂತ ಬರುತ್ತೆ. ಅಂದರೆ ಯಾವ ಥರ ಕ್ವಾಂಟಿಟಿ, ಈಗ ಪರ್ಸನ್ ಟು ಪರ್ಸನಿಗೂ ಕ್ವಾಂಟಿಟಿನೂ ಡಿಫರ್ ಆಗೇ ಆಗುತ್ತೆ, ಕ್ವಾಲಿಟಿ ಒಂದೇ ಮ್ಯಾಟರ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಬಾಲಾಜೀಸ್ ಇದು ಚಿಪ್ಸಲ್ಲಿ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಬೇರೆ ಚಿಪ್ಸಲ್ಲಿ ನೋಡಿ ಕ್ವಾಲಿಟಿಗಿಂತ ಕ್ವಾಂಟಿಟಿ ನೋಡ್ತಾರೆ. ಹಂಗೂ ಇರ್ತಾರೆ. ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ ಕ್ವಾಲಿಟಿ ಎಷ್ಟಾದ್ರು ಇರಲಪ್ಪ, ಕ್ವಾಂಟಿಟಿ ಜಾಸ್ತಿ ಇರಲಿ, ಆ ಮೆಂಟಾಲಿಟಿ ಕೂಡ ಇರುತ್ತೆ. ಸೊ ಕ್ವಾಲಿಟಿಗೂ ಪ್ರಿಫರೆನ್ಸ್ ಕೊಡಿ, ಕ್ವಾಂಟಿಟಿಗೂ ಪ್ರಿಫರೆನ್ಸ್ ಕೊಡಿ, ಓಕೆನಾ. ಕೊಡಬೇಕು ಅನ್ನೋದು ಇದರಲ್ಲಿ ಈಕ್ವಲೈಸೇಷನಲ್ಲಿ ಹೇಳ್ತಾರೆ. ಈಕ್ವಲೈಸೇಷನ್ ಒಳಗಡೆ ಏನು ಅಂದರೆ ಪ್ರಾಡಕ್ಟ್ ರೆಡಿ ಇದೆ, ಆ ರೆಡಿ ಇರೋ ಪ್ರಾಡಕ್ಟ್ಸ್ ಒಳಗಡೆ ನಾವು ಡಿಫ್ರೆನ್ಷಿಯೇಟು ಅದ್ರ ನೀಡ್ ಏನಪ್ಪ ಅಂದರೆ ಸೀಸ್ನಲ್ ಯಾವುದಿದೆ, ಸೀಸ್ನಲಿ ಪ್ರೊಡಕ್ಷನ್ ಯಾವುದಿದೆ, ಕನ್ಸಂಪ್ಷನ್ ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಆಮೇಲೆ ಕನ್ಸಂಪ್ಷನ್ನು ಕಂಟಿನ್ಯೂಸ್ ಇರುತ್ತೆ, ಕನ್ಸಪ್ಷನ್ನು ಕಂಟಿನ್ಯೂಸ್ ಪ್ರೊಡಕ್ಷನ್ ಇರುತ್ತೆ, ಬಟ್ ಸೀಸ್ನಲ್ ಕನ್ಸಪ್ಷನ್ಸ್ ಇರುತ್ತೆ.
ಆಮೇಲೆ ಡಿಫ್ರೆನ್ಸಸ್ ಇನ್ ದ ಕ್ವಾಲಿಟಿ ಆಫ್ ದ ನೀಡ್ಸು ಮತ್ತು ಕ್ವಾಂಟಿಟಿ ಆಫ್ ದ ನೀಡ್ಸ್ ಆಫ್ ದ ಕಸ್ಟಮರ್ಸ್ ಕೂಡ. ಓಕೆನಾ. ಇದರಲ್ಲಿ ದ ಪ್ರೊಸೆಸ್ ಆಫ್ ಈಕ್ವಲೈಸೇಷನ್ ಇನ್ವಾಲ್ವ್ಸ್ ಎ ನಂಬರ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್. ಇದರಲ್ಲೂ ಕೂಡ ನಂಬರ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್ನ ಇನ್ವಾಲ್ವ್ ಆಗಿರುತ್ತೆ. ಏನಪ್ಪ ಅಂತಂದರೆ ಸ್ಟೋರೇಜ್ ಆಗಿರ್ಬೋದು, ವೇರ್ಹೌಸಿಂಗ್ ಆಗಿರ್ಬೋದು, ಸ್ಟ್ಯಾಂಡರ್ಡೈಸೇಷನ್ ಆಗಿರ್ಬೋದು, ಗ್ರೇಡಿಂಗ್ ಆಗಿರ್ಬೋದು ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಆಗಿರುತ್ತೆ. ಹೌದಾ. ಅಂಡರ್ಟೇಕನ್ ದ ಮರ್ಚೆಂಟ್ ಮಿಡಲ್ ಮ್ಯಾನ್ ಸಚ್ ಆಸ್ ಹೋಲ್ಸೇಲರ್ಸ್ ಆ್ಯಂಡ್ ದ ರಿಟೇಲರ್ಸ್ ಆ್ಯಂಡ್ ದ ಏಜೆಂಟ್ ಮಿಡಲ್ ಮ್ಯಾನ್ಸ್. ಇದರಲ್ಲಿ ಇವರೆಲ್ಲರೂ ಕೂಡ ಬರ್ತಾರೆ. ಓಕೆನಾ. ಅಂದರೆ ಪ್ರಾಡಕ್ಟ್ಸ್ ರೆಡಿ ಇರುತ್ತೆ, ಆ ರೆಡಿ ಇರೋ ಪ್ರಾಡಕ್ಟ್ಸ್ನ ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅದು ಮುಖಾಂತರ ಏಜೆಂಟ್ ಮುಖಾಂತರ ಮಾಡ್ತೀವೋ, ಮಿಡಲ್ ಮ್ಯಾನ್ ಮುಖಾಂತರ ಮಾಡ್ತೀವೋ, ಎಷ್ಟೋ ರಿಟೇಲರ್ಸ್ ಇದ್ದಾರೆ, ರಿಟೇಲರ್ಸಿಗೆ ರೀಚ್ ಮಾಡ್ತೀವೋ, ಇಲ್ಲ ಡೈರೆಕ್ಟಾಗಿ ಹೋಲ್ಸೇಲರ್ಸಿಗೆ ರೀಚ್ ಮಾಡ್ತೀವೋ, ಇಲ್ಲ ಡೈರೆಕ್ಟಾಗಿ ಕನ್ಸ್ಯೂಮರ್ಸಿಗೆ ರೀಚ್ ಮಾಡ್ತೀವೋ. ಕನ್ಸ್ಯೂಮರ್ಸಿಗೆ ರೀಚ್ ಮಾಡೋಕ್ಕೆ ನೆಕ್ಸ್ಟ್ ಸ್ಟೆಪ್ ಇದೆ. ಈಕ್ವಲೈಸೇಷನಿಂದ ನೆಕ್ಸ್ಟ್ ಡಿಸ್ಪರ್ಷನಿಗೆ ಕನ್ಸ್ಯೂಮರಿಗೆ ರೀಚ್ ಮಾಡೋವಂಥದ್ದು. ಫಸ್ಟು ಪ್ರೊಡ್ಯೂಸರ್ಸಿಂದ ಈಕ್ವಲೈಸೇಷನಿಗೆ ಬರೋವಂಥದ್ರಲ್ಲಿ ಕಾನ್ಸಂಟ್ರೇಷನ್ ನಡೆಯುತ್ತೆ. ಈಕ್ವಲೈಸೇಷನಿಂದ ಕನ್ಸ್ಯೂಮರ್ಸಿಗೆ ಹೋಗೋ ಪ್ರೊಸೆಸ್ಸಲ್ಲಿ ಸ್ಟೆಪ್ಪಲ್ಲಿ ಡಿಸ್ಪರ್ಷನ್ ಇನ್ವಾಲ್ವ್ ಆಗಿರುತ್ತೆ. Then the last process, that is third process of dispersion. Dispersion is the last marketing process where dispersion refers to the distribution of goods from the central points or markets to the final consumers or users. ಎಲ್ಲಿ ನಾವು ಸೆಂಟ್ರಲ್ ಪಾಯಿಂಟ್ಸಿಂದ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈಕ್ವಲೈಸೇಷನಲ್ಲಿ ಇಟ್ಕೊಂಡಿರ್ತೀವೋ ಅಲ್ಲಿಂದ ಫೈನಲ್ ಕಸ್ಟಮರ್ಸ್ಗೆ ರೀಚ್ ಮಾಡ್ತೀವಲ್ಲ, ಆ ಪ್ರೊಸೆಸ್ ಆಫ್ ಡಿಸ್ಪರ್ಷನ್ ಅಂತ ಕರೀತಾರೆ. ಫಸ್ಟ್ ಒನ್, ಸ್ಕ್ಯಾಟರ್ಡ್ ಬೈಯರ್ಸ್ ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್. ಅಂದರೆ ಇದರಲ್ಲಿಗೆ ಸ್ಕ್ಯಾಟರ್ಡ್ ಬೈಯರ್ಸ್ ಆಫ್ ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್. ನಾವು ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಏನಂತ ಅನ್ಬೋದು, ಫುಲ್ ನಾವು ಎಷ್ಟೋ ಮ್ಯಾನುಫ್ಯಾಕ್ಚರ್ಸು ರಾ ಮೆಟೀರಿಯಲ್ಸ್ನ ಬೈ ಮಾಡ್ತಾರೆ. ಹೌದಾ. ಫಾರ್ ಎಕ್ಸಾಂಪಲ್ ಇವಾಗ ಕ್ಲೋತ್ ಮಾಡಬೇಕು ಅಂದರೆ ಕಾಟನ್ನ ನಾವು ಬೈ ಮಾಡ್ತೀವಿ, ಕ್ಲಾತ್ಸ್ನ ರೆಡಿ ಮಾಡಬೇಕಂದ್ರೆ. ಹೌದಾ. ಜೂಟ್ನ ಬೈ ಮಾಡ್ತೀವಿ. ಆ ಥರ ಇದು ಮಾಡಬೇಕು ಅಂದಾಗ ಆ ಥರ ರಾ ಮೆಟೀರಿಯಲ್ಸು ಬೇರೆ ಬೇರೆ ಅವ್ರ ಹತ್ರ ಇರುತ್ತೆ, ಬೇರೆ ಬೇರೆ ಸ್ಮಾಲ್ ಪ್ರೊಡಕ್ಷನ್ಸ್ ಹತ್ರ ಇರುತ್ತೆ. ಅದನ್ನು ನಾವು ಫಸ್ಟಿಗೆ ತೊಗೊಂಬಂದ್ಬಿಟ್ಟು ಇಟ್ಕೊಂಡು ನೆಕ್ಸ್ಟ್ ಈಕ್ವಲೈಸೇಷನ್ ಮೆಥಡಲ್ಲಿ ಇಟ್ಕೊಂಡು ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತೀವಿ. ಅದು ದಿಸ್ ಈಸ್ ಫಾರ್ ರೀಪ್ರೊಡಕ್ಷನ್. ಓಕೆನಾ. ಇದು ಸ್ಕ್ಯಾಟರ್ಡ್ ಬೈಯರ್ಸ್ ಆಫ್ ಇಂಡಿವಿಜುವಲ್ ರಾ ಮೆಟೀರಿಯಲ್ಸ್ ನಾವು ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ತುಂಬ ಸ್ಮಾಲ್ ಬೈಯರ್ಸಿಂದ ಪರ್ಚೇಸ್ ಮಾಡಿಕೊಂಡು ಇಟ್ಕೊಂಡಿರ್ತೀವಲ್ಲ, ಅದು individual raw materials. The manufacturers of goods who are the buyers of industrial raw materials are not located at the point of concentration. They are scattered at different areas. ಎಲ್ಲ ಕಡೆನೂ ಒಂದೇ ಥರ ಇರಲ್ಲ, they are different areasಲ್ಲಿ ಇರ್ತಾರೆ. ಹೌದಾ. ಸೊ there arises a necessity for the dispersion of industrial raw materials from the central points or market off to the ಮ್ಯಾನುಫ್ಯಾಕ್ಚರರ್ಸ್ಗೆ ಬೇರೆ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ಗಳಿಂದ ಇದು ಸಿಗ್ತಾ ಹೋಗುತ್ತೆ. ಇದು ಫಸ್ಟ್ ಪಾಯಿಂಟ್. ವೈಡ್ ಸ್ಪ್ರೆಡ್ ಫೈನಲ್ ಕನ್ಸ್ಯೂಮರ್ಸ್. ಫೈನಲ್ ಕನ್ಸ್ಯೂಮರ್ಸ್ ಬಂದ್ಬಿಟ್ಟು ದ ಫೈನಲ್ ಕನ್ಸ್ಯೂಮರ್ಸ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ಆರ್ ನಾಟ್ ಫೌಂಡ್ ಅಟ್ ಅ ಪಾಯಿಂಟ್ ಆಫ್ ಪ್ರೊಡಕ್ಷನ್ ಆರ್ ದ ಕಾನ್ಸಂಟ್ರೇಷನ್. ಇದು ಫೈನಲ್ ಕನ್ಸ್ಯೂಮರ್ಸಿಗೆ ರೀಚ್ ಆಗೋವಂಥದ್ದು ಕಾನ್ಸಂಟ್ರೇಷನ್ ಮೆಥಡಲ್ಲಿ ಇರಲ್ಲ, ಯಾಕಂದರೆ ಅಲ್ಲಿನೂ ರೆಡಿ ಆಗಿರಲ್ಲ ಕ್ಲೀನಾಗೆ. ಈಕ್ವಲೈಸೇಷನ್ ಮೆಥಡ್ ಒಳಗೆ ಕ್ಲೀನಾಗಿ ರೆಡಿ ಆಗುತ್ತೆ, ಅಲ್ಲಿಂದನೇ ಇಟ್ ಈಸ್ ರೆಡಿ ಫಾರ್ ಸೇಲ್ ಅಂತ ಹೆಸರಾಗುವಂಥದ್ದು. ಹೌದಾ. ಸೊ widely spread, they are spread or widely scattered all over the country and all over the world. As such, there is a need for the dispersion of consumer goods from the place of production or the concentration to the final consumers so as to enable them to the consumers to satisfy their wants. Widespread final consumers ಅಂದರೆ ನಾವು ಇನ್ ಅದರ್ ವರ್ಡ್ಸ್ ಹೇಳೋದಾದರೆ ಈಕ್ವಲೈಸೇಷನಲ್ಲಿ ಅಂಥದ್ದನ್ನ ವೈಡ್ ಸ್ಪ್ರೆಡ್ ಕನ್ಸ್ಯೂಮರ್ಸಿಗೆ ಡಿಸ್ಪರ್ಷನ್ ಅಂತಂದರೆ ಅಲ್ಲಿಂದ ಕನ್ಸ್ಯೂಮರ್ಸಿಗೆ ರೀಚ್ ಮಾಡೋವಂಥದ್ದು. ಕನ್ಸ್ಯೂಮರ್ಸು ಓನ್ಲಿ ಲೋಕಲಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಓನ್ಲಿ ಕಂಟ್ರಿಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಓಲ್ ವರ್ಲ್ಡಲ್ಲಿ ಕೂಡ ಇರ್ತಾರೆ. ಅದನ್ನು ನಾವು ಯಾವ ಮುಖಾಂತರ ಯಾವ ವೇಯಲ್ಲಿ ಕನ್ಸ್ಯೂಮರ್ಸಿಗೆ ವೈಡ್ ಸ್ಪ್ರೆಡ್ ಆಗಿ ರೀಚ್ ಮಾಡಿಸ್ಬೇಕು ಅನ್ನೋದು ಪಾಯಿಂಟ್. ವೈಡ್ ಸ್ಪ್ರೆಡ್ ಫೈನಲ್ ಕನ್ಸ್ಯೂಮರ್ಸಿಗೆ ಆ ಪ್ರೊಸೆಸ್ಸಿಂದ ಈಕ್ವಲೈಸೇಷನ್ ಪ್ರೊಸೆಸ್ಸಿಂದ ಕನ್ಸ್ಯೂಮರಿಗೆ ಕಳಿಸೋ ಅಂಥ ವೇಯಲ್ಲಿ ಡಿಸ್ಪರ್ಷನ್ ಆಗುತ್ತಲ್ಲ, ಆ ಡಿಸ್ಪರ್ಷನು ವೈಡ್ ಸ್ಪ್ರೆಡ್ ಆಗಿರಬೇಕು ಫೈನಲ್ ಕನ್ಸ್ಯೂಮರ್ಸಿಗೆ ಅಂತ ಹೇಳ್ತಾರೆ. Then the last one, the production for consumption. After all, goods are produced for the purpose of consumption. ಹೌದಾ. ಗೂಡ್ಸ್ ಪ್ರೊಡ್ಯೂಸ್ ಮಾಡೋದೇ ಪರ್ಪಸ್ ಆಫ್ ಕನ್ಸಪ್ಷನಿಗೆ ಫಾರ್ ದ ಫೈನಲ್ ಕನ್ಸ್ಯೂಮರ್ಸು ಪ್ರೊಡಕ್ಷನ್ ಮಾಡಿರೋ ಅಂಥದ್ದನ್ನ ಕನ್ಸ್ಯೂಮ್ ಮಾಡಬೇಕು ಅನ್ನೋದೇ
ಗೂಡ್ಸ್ ಅದೇ ಒಂದು ಮೇನ್ ಮೋಟಿವ್. ಹೌದಾ, ನಾವು ಪ್ರೊಡಕ್ಷನ್ ಮಾಡ್ತಿರೋದೇನಕ್ಕೆ, ಕನ್ಸ್ಯೂಮರ್ಸ್ ಅದನ್ನು ಕನ್ಸ್ಯೂಮ್ ಮಾಡಲಿ ಅನ್ನೋದಕ್ಕೆ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಹೌದಾ, ದಟ್ ಈಸ್ ಓನ್ಲಿ ದ ಟೆಲಿಂಗ್ ಪ್ರೊಡಕ್ಷನ್ ಫಾರ್ ಕನ್ಸಂಪ್ಷನ್. ಪ್ರೊಡಕ್ಷನ್ ಮಾಡಿರೋದು ಟು ಗೆಟ್ ಅ ಕನ್ಸಂಪ್ಷನ್ ಫ್ರಮ್ ದ ಕನ್ಸ್ಯೂಮರ್ಸ್, ದಟ್ ಈಸ್ ಫ್ರಮ್ ದ ಫೈನಲ್ ಕನ್ಸ್ಯೂಮರ್ಸ್. ಅದೇ ಹೇಳ್ತಿದ್ದಾರೆ, ಫೈನಲ್ ಕನ್ಸ್ಯೂಮರ್ಸ್ ಇನ್ ದ ಯೂಸರ್ಸ್. ದಟ್ ಮೀನ್ಸ್ ಗೂಡ್ಸ್ ಮಸ್ಟ್ ಬಿ ಡಿಸ್ಪರ್ಡ್ ಫ್ರಮ್ ದ ಸೆಂಟರ್ಸ್ ಆಫ್ ದ ಪ್ರೊಡಕ್ಷನ್. ಸೆಂಟರ್ಸ್ ಆಫ್ ದ ಪ್ರೊಡಕ್ಷನಿಂದ ಅದು ಫೈನಲ್ ಕನ್ಸ್ಯೂಮರ್ಸಿಗೆ ರೀಚ್ ಆಗೋ ಅಂಥದ್ದೇ ಪ್ರೊಸೆಸ್ ಆಫ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಅರ್ಥ ಆಯಿತು ಅಂದ್ಕೊತೀನಿ. ಪ್ರೊಸೆಸ್ ಆಫ್ ಡಿಸ್ಪರ್ಷನ್ ಅಂದರೆ ಇದ್ರೊಳಗೂ ಇನ್ವಾಲ್ವ್ಸ್ ಆಗಿರುತ್ತೆ ಮಾರ್ಕೆಟಿಂಗ್ ಆಪರೇಷನ್ಸ್. ದೇ ಆರ್ ಸೆಲ್ಲಿಂಗ್, ಸ್ಟ್ಯಾಂಡರ್ಡೈಸಿಂಗ್ ಆ್ಯಂಡ್ ಗ್ರೇಡಿಂಗ್, ಟ್ರಾನ್ಸ್ಪೋರ್ಟೇಷನ್, ಸ್ಟೋರೇಜ್, ವೇರ್ಹೌಸಿಂಗ್, ಫೈನಾನ್ಸಿಂಗ್ ಆ್ಯಂಡ್ ರಿಸ್ಕ್ ಬಿಯರಿಂಗ್. ಇದರಲ್ಲೂ ಕೂಡ ಕೆಲವೊಂದು ಮಾರ್ಕೆಟಿಂಗ್ ಫಂಕ್ಷನ್ಸ್, ಮಾರ್ಕೆಟಿಂಗ್ ಆಪರೇಷನ್ಸ್ ಇರುತ್ತೆ. ಪ್ರೊಸೆಸ್ ಆಫ್ ಡಿಸ್ಪರ್ಷನ್ ಅಂದರೆ ರೆಡಿ ಇರೋವಂಥ ಪ್ರಾಡಕ್ಟ್ಸ್ನ ಕನ್ಸ್ಯೂಮರ್ಸಿಗೆ ರೀಚ್ ಮಾಡೋ ಅಂಥದ್ದು. ವೈಡ್ ಸ್ಪ್ರೆಡ್, ಫೈನಲ್ ಕನ್ಸ್ಯೂಮರ್ಸಿಗೆ ವೈಡ್ ಸ್ಪ್ರೆಡಾಗಿ ಯೂಸ್ ಮಾಡೋದು. ನಾವು ಮಾಡ್ತಿರೋದೇ ಏನಕ್ಕೆ, ಪ್ರೊಡಕ್ಷನ್ ಮಾಡ್ತಿರೋದೇ ಕನ್ಸಂಪ್ಷನಿಗೋಸ್ಕರ, ಅದು ಫೈನಲ್ ಕನ್ಸ್ಯೂಮರ್ಸ್ ಆರ್ ದ ಯೂಸರ್ಸಿಗೋಸ್ಕರ. ಇದರಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಪ್ರೊಸೆಸ್ ಆಫ್ ಕಾನ್ಸಂಟ್ರೇಷನ್, ದೆನ್ ಬಂದುಬಿಟ್ಟು ಪ್ರೊಸೆಸ್ ಆಫ್ ಈಕ್ವಲೈಸೇಷನ್ ಆ್ಯಂಡ್ ದೆನ್ ಬಂದುಬಿಟ್ಟು ಪ್ರೊಸೆಸ್ ಆಫ್ ಡಿಸ್ಪರ್ಷನ್. ಪ್ರೊಡ್ಯೂಸರ್ಸಿಂದ ಈಕ್ವಲೈಸೇಷನಿಗೆ ಹೋಗೋವಂಥ ವೇಯಲ್ಲಿ ನಡೆಯುವಂಥ ಎಲ್ಲ ಕೆಲಸಗಳಿಗೆ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಈಕ್ವಲೈಸೇಷನಿಂದ ಕನ್ಸ್ಯೂಮರ್ಸಿಗೆ ಹೋಗೋವಂಥ ಎಲ್ಲ ವೇಯಲ್ಲಿ ಎಲ್ಲ ಸ್ಟೆಪ್ಸನ್ನು ಡಿಸ್ಪರ್ಷನ್ ಅಂತ ಕರಿತೀವಿ. ಅರ್ಥ ಆಯಿತು ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೂ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು. Have a good day.